ಗುರುಗಳ ಕಡೆಯಿಂದ ಬಂದಾಗಿಂದ ತುಂಬ ಒಳ್ಳೆಯದಾಗಿದೆ. ಕಷ್ಟದಲ್ಲಿದ್ದಾಗ ನಾನು ಒಂದು ದಾರಿ ತೋರಿಸಿ ಒಂದು ಸುಖದಲ್ಲಿ ಪಯಣ ಬೆಳೆಸ್ತಾ ಇದ್ದೀನಿ. ಜೀವನದಲ್ಲಿ ಸೋತ್ಬಿಟ್ಟು ಇವಾಗ ಮೊನ್ನೆ ಒಂದು ಕೇಸ್ ಇತ್ತು, ನಂದು ಸುಳ್ಳು ಕೇಸ್ ಹಾಕಿದ್ರು ಅಯ್ಯಮ್ಮ. ಅದೇ ಒಂದು ಚೆಕ್ನಲ್ಲಿ ನಾನು ಕಮ್ಮಿ ಅಮೌಂಟ್ ಇಸ್ಕೊಂಡಿದ್ದು 8 ಲಕ್ಷ ಚೆಕ್ ಪಾಸ್ ಮಾಡಿದರು. ಅವಾಗ ಬಂದು ಅಮ್ಮನ ಹತ್ರ ಇಲ್ಲಿ ಅರಿಕೆ ಮಾಡಿಕೊಂಡು ಗುರುಗಳ ಹತ್ರ ಆಶೀರ್ವಾದ ತೊಗೊಂಡು ಹೋಗಿದ್ದೆ. ಆಗ ಕೋರ್ಟಲ್ಲಿ ಹಿಂದಿನ ದಿನ ಜಡ್ಜ್ಮೆಂಟ್ ಆಗೋ ಹಿಂದಿನ ದಿನ ಅಯ್ಯಮ್ಮ ತೀರ್ಕೊಂಡಿದ್ದಾರೆ. ಅವ್ರ ಸಾವಂತೂ ನಾವು ಬಯಸಿರಲಿಲ್ಲ, ಆದರೆ ನನಗೆ ನ್ಯಾಯ ಸಿಗಲಿ ಅಂತ ಬೇಡಿದ್ದೆ. ಅವರಿಂದ ನನ್ನ ಜೀವನವೂ ಹಾಳಾಗಿದ್ದೆ. ಅದು ಎಲ್ಲ ಕಡೆಯಿಂದ ಮಾನ ಮರ್ಯಾದೆ ಎಲ್ಲ ತೆಗೆದು ನನಗೆ ನನ್ನ ಜೀವನನೇ ಹಾಳು ಮಾಡಿದರು. ಈಗ ದೇವರು ಅಮ್ಮನ ದಯೆಯಿಂದ ನನಗೊಂದು ದಾರಿ ಸಿಕ್ಕಿದೆ, ಒಂದು ನ್ಯಾಯ ಸಿಕ್ಕಿದೆ. ಶ್ರದ್ಧಾ ಭಕ್ತಿಯಿಂದ ಮಾಡಿ ಗುರುಗಳು ಏನು ಹೇಳ್ತಾರೋ ಅದನ್ನು ಕರೆಕ್ಟಾಗಿ ಪಾಲನೆ ಮಾಡಿದರೆ ಎಲ್ಲ ಯಶಸ್ಸಾಗುತ್ತೆ. ನನಗೆ ಒಳ್ಳೆಯದಾದಂಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು. ಎಲ್ಲರೂ ನಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ.